ಎಲ್ಲ ನನ್ನ ಜೈವ ಮಿತ್ರರಿಗೂ ಮತ್ತು ಹಿರಿಯರಿಗೂ ನನ್ನ ಜೈವ ಬಂಧುಗಳನ್ನು ತಿಳಿಸುತ್ತಾ ಇವತ್ತು ನಮ್ಮ ಗುರುಗಳಾದ ಸದಾನಂದ ಅವರು ಬಿಟ್ಟಿರುವಂತಹ ಈ ಒಂದು ಕಾರ್ಯಕ್ರಮ ದೇಶ ಬಚಾವ್ ಆಂದೋಲನ ಜಾಗೃತಿ ಅಭಿಯಾನ ಅಂದರೆ ನಮ್ಮಲ್ಲಿ ಕೆಲವರಿಗೆ ಅವೇರ್ನೆಸ್ ಮಾಡಬೇಕಾಗಿದೆ. ಅಂದರೆ ಯಾವ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅನ್ನೋದು ಭಾಳ ಜನರಿಗೆ ತಿಳಿಸೋದ್ರಿಂದ ನಾವು ಈ ಮಾಡುತ್ತಿರುವ ಪ್ರತಿಭಟನೆ ಪ್ರತಿಯೊಬ್ಬರಲ್ಲಿ ಈ ವಿಷಯ ಗೊತ್ತಾಗಬೇಕಾಗಿದೆ. ನಾವು ಮಾಡುತ್ತಿರುವ ಕಾರ್ಯಕ್ರಮ ಹೇಳೋಣ ಅಂತ ಅದೊಂದು ಏನು ನಾವು ಹಮ್ಮಿಕೊಂಡಿರುವ ಈ ಪ್ರತಿಭಟನೆ ಭಾಳ ದೊಡ್ಡದಾಗಿ ದೇಶಾದ್ಯಂತ ಎಲ್ಲ ಜನರಿಗೆ ಗೊತ್ತಾಗುವಂತೆ ಮಾಡಬೇಕು. ನೆರವೇರಿದ್ದು 10ನೇ ತಾರೀಕು ನಾವು ಎಲ್ಲ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಆದ ಕಾರಣ ತಾವು ಒಬ್ಬೊಬ್ಬರಾಗಿ ಬರಬಾರ್ದು, ತಮ್ಮ ಜೊತೆಗೆ ಒಂದು 10-15 ಜನ ಸೇರಿಸ್ಕೊಂಡು ಕರ್ಕೊಂಡ್ಬನ್ನಿ. ಯಾಕೆಂದರೆ ನಮ್ಮ ಅಂಬೇಡ್ಕರ್ ಸರ್ಕಲ್ದಿಂದ ಮನವಿ ಕೊಡುವವರೆಗೆ ತಹಶೀಲ್ದಾರ್ಗೆ ಅವರಿಗೆ ಮನವಿ ಕೊಟ್ಟು ಎಲ್ಲ ಪತ್ರಿಕೆಗಳೇ ಹಾಗೂ ಮೀಡಿಯಾದಲ್ಲಿ ಪಬ್ಲಿಷ್ ಆಗುತ್ತೆ. ತಾವು ಎಲ್ಲರೂ ನೆರವೇರಿಸಬೇಕು ಅಂತ ನಾನು ನಿಮ್ಮೊಂದಿಗೆ ಅಪ್ಪಣೆ ಮಾಡಿಕೊಳ್ಳುತ್ತೇನೆ. ದಯವಿಟ್ಟು ಎಲ್ಲರೂ ದಯಮಾಡಿ ಬನ್ನಿ. ಈ 10ನೇ ತಾರೀಕು ಆದ ನಂತರ 14ನೇ ತಾರೀಕಿಗೆ ಜೈ ಭೀಮನ ಜನ್ಮ ದಿನವಾಗಿರುತ್ತದೆ. ಅವಾಗ ಅಂಬೇಡ್ಕರ್ ಸರ್ಕಲ್ನಲ್ಲಿ ಎಲ್ಲರೂ ನೆರವೇರಬೇಕು ಅಂತ ನಾ ಕೇಳಿಕೊಳ್ಳುತ್ತೇನೆ. ಮತ್ತು ಈ 10ನೇ ತಾರೀಕಿಗೆ ನಾವು ಏನು ನಮ್ಮ ಬೇಡಿಕೆಗಳು ಇದ್ದಾವೆ, ಈಗ ನಮ್ಮ ರಾಷ್ಟ್ರದಲ್ಲಿ ಮೋದಿ ನಮ್ಮ SC ST ಹಾಗೂ OBCಗೆ ಅವರು ಯಾರು ನಮ್ಮನ್ನು ಮುಂದೆ ಮೇಲೆ ಎಬ್ಬಿಸಬೇಕು ಅನ್ನೋದು ಅವರು ಉದ್ಧಾರವಿಲ್ಲ. ಹಾಗೂ ಅವರು ನಮಗೆ ಕಾಲು ಕೆಳಗೆ ತುಳಿದು ಈಗ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಅಂಬೇಡ್ಕರ್ ಬರೆದಿದ್ದನ ಕಾನ್ಸ್ಟಿಟ್ಯೂಷನನ್ನು ಅದನ್ನು ಬದಲಿ ಮಾಡಬೇಕು. ಅದನ್ನು SC ST ರಿಸರ್ವೇಷನ್ ಏನೇನಿದೆಯೋ ಅದನ್ನೆಲ್ಲ ಬದಿಗೊತ್ತಬೇಕು ಅಂತ ಅವರ ನಿರ್ಧಾರ ಇದೆ. ಅದಕ್ಕೆ ಇದನ್ನು ಕೊಡುವುದು ನಾವು ಬಡ ಪ್ರಾಣಿಗಳು, ನಾವು ಮೇಲೆ ಏಳಬೇಕಾದರೆ ದಯವಿಟ್ಟು ಈ ಕಾನೂನನ್ನು ಭದ್ರವಾಗಿ ರಕ್ಷಣೆ ಮಾಡಬೇಕು. ಇಲ್ಲಿ 10ನೇ ತಾರೀಕಿಗೆ ಏನಿರುತ್ತೆ ಅಲ್ಲ, ಎಲ್ಲರೂ ಜಾಸ್ತಿ ಜನ ಇದ್ದರೆ ನಮ್ಮ ಪ್ರತಿಭಟನೆಯನ್ನು ಜನರಿಗೆ ಎದ್ದು ಕಾಣಿಸಬೇಕು. 4 ಜನ ಮಾತಾಡಬೇಕು, ಹಾಗೆ ಆಗಬೇಕು ನಮ್ಮ ಪ್ರತಿಭಟನೆ. ಇದೇ ನನ್ನ ವಿನಂತಿ. 4 ಮಾತುಗಳು. ದಯವಿಟ್ಟು ನಂದು ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. 2 ಮಾತು ಹೇಳಿ ಮುಗಿಸ್ತೇನೆ. ನನ್ನ ಹೆಸರು ನಾಗೇಂದ್ರ ಮಾಲ್ಗತ್ತಿ, ಹುಬ್ಬಳ್ಳಿ ವಕೀಲರು. ಜನ್ ಧ್ವಜ ಮತ್ತು ಸಂವಿಧಾನ ರಕ್ಷಣಾ ಅಕ್ಕಂದಿರೇ ಅಣ್ಣಂದಿರೇ ಆಜು ಬಾಜು ಆ ಮಂದಿಗೆ ಎಲ್ಲರಿಗೂ 10ನೇ ತಾರೀಕಿಗೆ ಐತಿ. ಒಂದು ಮನೆಯಿಂದ ಒಂದು 5 ಮಂದಿ ಹೆಣ್ಣು ಮಕ್ಕಳು ಮಹಿಳಾ ಮಂಡಳದವರು ಇನ್ಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ಶ್ರಮಪಟ್ಟು ಅತಿ ಗಲ್ಲಿಗೆ ಹಳ್ಳಿಗೆ ನೀವೆಲ್ಲ ಒಂದು ಸ್ವಲ್ಪ ಪ್ರಚಾರ ಮಾಡಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಇಷ್ಟಂದರೆ ಎಲ್ಲರೂ ಕರ್ಕೊಂಬರೋಂಥ ಹಕ್ಕ ನಿಮ್ಮದಿದೆ. ರೀ ಎಲ್ಲರಿಗೂ ಜೈ ಭೀಮ್ ಜೈ ನಿವಾಸಿ. ನನ್ನ ಹೆಸರು ವಿನಾಯಕ್ ಅಂತೇಳಿ ಇಲ್ಲಿ ಗೋಕುಲ್ ರೋಡ್ನಲ್ಲಿ ಇರ್ತೀನಿ. ಭಾರತ್ ಮುಕ್ತಿ ಮೋರ್ಚಾ ಅಂತೇಳಿ ಒಂದು ಸಾಮಾಜಿಕ ಸಂಘಟನೆ ಇದೆ. ಅದರದ್ದು ನಾವು ಹುಬ್ಬಳ್ಳಿ ಧಾರವಾಡನಲ್ಲಿ ಪ್ರಚಾರ ಪ್ರಸಾರ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಮೀಟಿಂಗ್ ಮಾಡುವ ಉದ್ದೇಶ ಏನಂದ್ರೆ, ಸದಾನಂದ ದೇವಗಾರ್ ಸರ್ ಸಂಘಟನೆ ವತಿಲಿ 10 ಏಪ್ರಿಲ್ ದೊಡ್ಡ ಲೆವೆಲ್ನಾಗ ಬಂದು ನಮಗೆ ಪ್ರೋಗ್ರಾಮ್ ಮಾಡೋದು. ಅದರದ್ದು ಉದ್ದೇಶ ಏನೇನಂದ್ರೆ, ನಾವೆಲ್ಲರೂ ಸೆಪ್ರೇಟ್ ಮಾಡ್ಕೊಂತ ಹೊಂಟ್ಬಿಟ್ಟಿವಿ ಸಂಘಟನೆ. ಸೊ ಅದಕ್ಕೇನಾಗೈತಿ, ನಮ್ಗೇನು ದುಶ್ಮನ್ ಅದಲ್ಲ ಅವಂದ ತಾಕತ್ ಬೆಳೆಯಾಗಂತೈತಿ, ನಾವು ಕಮ್ಜೋರ್ ಆಗಂತೈತಿ. ಸೊ ಅದಕ್ಕೆ ತೇರ್ದಾಳ್ ಸರ್ ನಾವು ಎಲ್ಲರೂ ಮೀಟಿಂಗ್ ಮಾಡಿ ಏನ್ ಡಿಸೈಡ್ ಮಾಡಿದ್ವಿ ಅಂದ್ರೆ, ನಾವ್ ಎಲ್ಲರೂ ಒಂದ ಪ್ಲಾಟ್ಫಾರ್ಮ್ ಮೇಲೆ ಬರ್ಬೇಕು, ಒಂದ ವೇದಿಕೆ ಮೇಲೆ ಬರ್ಬೇಕು. ಅದ್ರಲ್ಲಿ ಏನಾಕೈತೆ ಅಂದ್ರ, ಏನ್ ನಮ್ದ್ರಾಗ ಏನ್ ಜಗಳ ಹಚ್ಚುದು ಒಡಿಯೋ ಕೆಲಸ ಏನ್ ದುಶ್ಮನ್ ಮಾಡಂತಾನ, ಅಲ್ಲಿ ಒಂದ ವೇದಿಕೆ ಮೇಲೆ ನಾವು ಎಲ್ಲರೂ ಕಾಣಿಸಿದ್ವಿ ಅಂದ್ರ ಅವ್ರಿಗೆ ಅದ
ಮಾಡುದ ಪ್ಲಾನಿಂಗ್ ಫೇಲ್ ಆಕೈತೆ ಅವ್ರು. ಇವತ್ತು ಗ್ಯಾಸ್ ಸಮಾಜನಾಗ ತುಟ್ಟಿ ಆಗೈತಿ, ಅದಕ್ಕೆ ನಮ್ಮ ಮನೆಗೆ ಬಂದೈತಿ. ಏನ್ ನಮ್ಮ ಒಬ್ಬರ ಮನ್ಯಾಗ ಗ್ಯಾಸ್ ತುಟ್ಟಿ ಆಗಿಲ್ಲ, ನಮ್ಮ ಒಬ್ಬರ ಮನ್ಯಾಗ ಸಮಾಜನ್ಯಾಗ ಒಕ್ಕಟ್ಟತನ ಬಂತಂದ್ರ ನಾವು ಅವಾಜ್ ಎಬ್ಸಿದ್ವಿ ಅಂದ್ರ ಗ್ಯಾಸ್ ಸಮಾಜನಾಗ ಸಸ್ತ ಆಕೈತಿ, ನಮ್ಮ ಮನ್ಯಾಗೂ ಸಸ್ತ ಆಕೈತಿ. ನಮಗೇನ ಅನಿಸೈತಿ, ನಮ್ಮ ಹಣೆ ಬಾರನ ಸರಿ ಇಲ್ಲ. ಹಂಗಿಲ್ಲ, 140 ಕೋಟಿ ಜನಸಂಖ್ಯೆ ಹಣೆ ಬಾರ ಖರಾಬ್ ಆಗಕ್ ಸಾಧ್ಯ ಇಲ್ಲ. ಮಾಡಾಕುಂತಾರ, ನಮ್ಮ ಹಣೆ ಬಾರ ಖರಾಬ್ ಮಾಡಾಕುಂತಾರ. ಆ ದುಶ್ಮನ್ ನಾವು ಐಡೆಂಟಿಫೈ ಮಾಡೇವಿ, ಗುರುತಿಸ್ತೀವಿ. ಸಮಾಜಕ್ಕೆ ನಾವು ಐಡೆಂಟಿಫೈ ಮಾಡಿ ಹೇಳಾಕುತ್ತೀವಿ, ಇವನ ನಮ್ಮ ದುಶ್ಮನ್ ಅದ. ಈಗ ಸರ್ ಹೇಳಿದ ಪ್ರಕಾರ ಮೋದಿ ಗವರ್ಮೆಂಟ್ ಏನೈತಿ, 2014 ಬಂದಾಗ ನಮಗೇನಂದ್ರ ನಿಮಗ ಅಚ್ಚೆ ದಿನ ಕೊಡ್ತೇವಿ, ಅಚ್ಚೆ ದಿನ ಕೊಡ್ತೇವಿ. ಆಯ್ತಪ್ಪ, ಎಲ್ಲರೂ ಏನ್ ಮಾಡಿದ್ರ, ನಮ್ಮ ಮಂದಿ ಅವ್ರಿಗೆ ಇಲೆಕ್ಟ್ ಮಾಡಿ ಅವ್ರಿಗೆ ಕೇಂದ್ರನಾಗ ತರಿಸಿದ್ವಿ. ಇವತ್ತು ನಾವು ಏನೇನು ಇಷ್ಟು ವರ್ಷ ರೊಕ್ಕ ಜಮಾ ಮಾಡಿದ್ವಿ ಆತ, ಎಜುಕೇಶನ್ ತಗೊಂಡಿದ್ದಾತ, ಏನೇನು ಇದು ಮಾಡಿದ್ವಲ್ಲ ಅದೆಲ್ಲ ಕಸ್ಕೊಳ್ಳೋ ಕೆಲಸ ಅವ್ರು ಮಾಡಿದ್ರು. 12 ವರ್ಷ ಆಯ್ತು. ಸೊ ಅದಕ್ಕೆ ಹೇಳಿ ಇದು ನಮ್ದು ಸಾಮಾಜಿಕ ಸಂಘಟನೆ ಐತಿ. ಸಾಮಾಜಿಕ ಸಂಘಟನೆ ಯಾವಾಗ ಸ್ಟ್ರಾಂಗ್ ಆಕೈತಿ ಅವಾಗ ನಾವು ಪೊಲಿಟಿಕಲ್ ರಾಜಕೀಯ ಸಂಘಟನೆ ಶಕ್ತಿಗೆ ಕಂಟ್ರೋಲ್ ಮಾಡ್ಬೋದು. ಇವತ್ತು ಅವ್ರಿಗೆ ಏನಾಗೈತಿ, ಸಮಾಜ ಇನ್ನೂ ನೋಡ್ಕೊಂಡೈತಿ, ಸಮಾಜ ತುಗಡಿನೇ ಕೆಲಸ ಮಾಡಕೊಂಡೈತಿ. ಸೊ ಅದಕ್ಕೆ ನಾವು ಆರಾಮ್ ಏನ್ ಬೇಕಾದ ನಮಗೆ ಏನ್ ಪಾಲಿಸಿ ಲಾಗು ಮಾಡೋದೈತಿ ಮಾಡೋದು, ಇವ್ರಿಗೆ ಹಿಂಗ ತೊಳ್ಕೊಂತ ಇದ್ ಬಿಡೋಣ ಅಂತ ಹೇಳಿ ಅವ್ರ ಒಂದು ತಲೆಯಾಗ ಬಂದ್ಬಿಟ್ಟೈತಿ. ಸೊ ನಂದು ಎಲ್ಲರಿಗೂ ಅದೇ ರಿಕ್ವೆಸ್ಟ್ ಇದೆ, ನಾವೆಲ್ಲರೂ ಒಂದ ಪ್ಲಾಟ್ಫಾರ್ಮ್ ಮೇಲೆ ಒಂದ ವಿಚಾರ ಬರ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಏನು ಸಂವಿಧಾನ ಕೊಟ್ಟಿದ್ದಾರೆ ಅದು ಇನ್ನೂ ಮಟ್ಟ 100% ಲಾಗು ಆಗಿಲ್ರಿ. ಎಷ್ಟು ಜನಕ್ಕೆ ಬಂದೈತಿ ಇಲ್ಲಿ? ಬಾಬಾ ಸಾಹೇಬ್ ಅಂಬೇಡ್ಕರ್ 2 ವರ್ಷ 11 ತಿಂಗಳ 18 ದಿವಸ ತಮ್ಮ ಆಯುಷ್ಯದ ಸಂವಿಧಾನ ಬರೆಯಾಕ ತ್ರಾಸ್ ಪಟ್ಟಿ ಸಂವಿಧಾನ ಬರೆದ್ರು. ಅದನ್ನ ಎಷ್ಟು % ಲಾಗು ಆತ? ಇಲ್ಲಿ ಕುಂತಿದ್ ಮಂದಿ ಎಷ್ಟು ಮಂದಿ ಗೊತ್ತೈತ್ರಿ? ಯಾರ್ಯಾರು ಗೊತ್ತಿದ್ರೆ ಹೇಳಿ. 10% ಲಾಗು ಇಲ್ಲ, ಇನ್ನು 90% ಸಂವಿಧಾನ ಲಾಗು ಆಗೋದೈತಿ. ಅದೇನು ನಾವು 100% ಸಂವಿಧಾನ ಲಾಗು ಅಂತಂದ್ರ ಇದು ನಾವು ಮೀಟಿಂಗ್ ಮಾಡೋದು ಅವಶ್ಯಕತೆನೇ ಇಲ್ಲ. ನಮಗೆಲ್ಲ ನಮ್ಮ ಮನೆಯಾಗ ಎಜುಕೇಶನ್ ಬರ್ತೈತಿ, ಆರೋಗ್ಯ ಬರ್ತೈತಿ, ರೊಕ್ಕ ಬರ್ತೈತಿ, ನಮ್ಮ ಮಂದಿ ಉದ್ಧಾರ ಆಕೈತಿ, ಎಲ್ಲ ಆಕೈತಿ. ಬಟ್ ನಮ್ ದುಶ್ಮನ್ ಏನ್ ಮಾಡಿದ, 100% ಸಂವಿಧಾನ ಓದಿದ. ನಾ ಎಲ್ಲರಿಗೂ ಏನ್ ಸ್ವಲ್ಪ ನಂದು ಲ್ಯಾಂಗ್ವೇಜ್ ರಫ್ ಆಗ್ಬೋದು, ಬಟ್ ಅರ್ಥ ಮಾಡ್ಕೋರಿ. ಯಾಕಂದ್ರ ದುಶ್ಮನ್ ಶಾಣೆ ಇದ್ದ, ಅವ ಏನ್ ಮಾಡಿದ, ಸಂವಿಧಾನ ಓದಿದ. ಸಂವಿಧಾನ ಓದಿ ಅದ್ರ ಪ್ರಕಾರ ಕೆಲಸ ಮಾಡಕುಂತಾನ ನಮಗ್ ತುಳಿಯಾಕ. ಬಟ್ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗ ಸಂವಿಧಾನ ಬರೆದು ಕೊಟ್ಟಾರ, ನಾವು ಓದೇ ಇಲ್ಲ, ದೂರ್ಲಿಂದನೂ ನೋಡೇ ಇಲ್ಲ ಅನ್ಸಂತೈತಿ ನನಗ. ಸೊ ಅದಕ್ಕೆ ನಮಗೆ ಏನ್ ಮೂಲಭೂತ ಹಕ್ಕು ಅಧಿಕಾರ ಅದಾವ, ಆ ಹಕ್ಕು ಅಧಿಕಾರದ ಆರ್ಟಿಕಲ್ಸ್ ಆತ, ಸಂವಿಧಾನದಾಗ ಏನೇನ್ ನಮಗ ಅಧಿಕಾರ ಕೊಟ್ಟಾರ ಅದೆಲ್ಲರೂ ಮಾಹಿತಿ ತಕೋರಿ. 10 ಏಪ್ರಿಲ್ಗೆ ಯಾವಾಗ ಏನ್ ನಾವು ಈಗ ಪ್ರೋಗ್ರಾಮ್ ಮಾಡುವ ಅಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾರ. ನಮಗ್ ಪ್ರೋಗ್ರಾಮ್ ಮಾಡಕ್ ಕೊಡ್ವಲ್ರ, ನಮ್ ವಿಚಾರ ಹೇಳಕ್ ನಮಗ ಚಾನ್ಸ್ ಕೊಡ್ವಲ್ರ. ಸೊ ಇದೇನೈತಿ, ಮೊದ್ಲೇಕಿನ ಗತೆ ಮನುಸ್ಮೃತಿ ಲಾಗು ಮಾಡೋದು ಅವ್ರದ್ದು ಷಡ್ಯಂತ್ರ ನಡೆದೈತಿ. ಮನುಸ್ಮೃತಿ ಅಂತ ಹೇಳಿ ಮೊದಲು ಕಾಯ್ದೆ ಇತ್ತು, ಸಂವಿಧಾನ ಲಾಗು ಆಗೋಕ್ಕಿಂತ ಮೊದಲು. ಸೊ ಅವ್ರಿಗೆ ಮತ್ತು ಮನುಸ್ಮೃತಿ ಬೇಕು. ಮನುಸ್ಮೃತಿ ಬಂತಂದ್ರ ನಮ್ ಕೊಳ್ಳಾಗ ಮತ್ತು ಗಡಿಗೆ ಬರ್ತೈತಿ, ಕಸ್ಬರ್ಗಿ ಬರ್ತೈತಿ ಬೆನ್ನಿಗೆ. ಸೊ ಅದಕ್ಕೆ ಸದಾನಂದ ತೆರದಾಸ್ ಸರ್ ಅವ್ರು ಏನು ಈಗ ಸ್ಟೆಪ್ ತಗೊಂಡಾರ ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದು, ಅವ್ರಿಗೆ ನಾವು ತಾಕತ್ ಕೊಡೋದು. ಅದಕ್ಕೆ ನಾ ಮತ್ತೊಮ್ಮೆ ಅಪೀಲ್ ಮಾಡ್ತೇನೆ, ತಾವೆಲ್ಲರೂ 10 ತಾರೀಕಿಗೆ ಬರುವಾಗ ನಮ್ಮ ಸಮ ವಿಚಾರ ಇದ್ದವ್ರ ಸಂಘಟನೆ ಆತ, ಯಾರ್ಯಾರು ನಮ್ಮ ಸಮಾಜನಾಗ ಅದಾರ, SC ST OBC ಮತ್ತು ಮೈನಾರಿಟಿ ಮಂದಿ ಅದಾರ, ಲಿಂಗಾಯತ್, ಶೀಖ್, ಮುಸ್ಲಿಂ, ಕ್ರಿಶ್ಚನ್, ಜೈನ್, ಬೌದ್ಧ, ಉಷ್ಟೂರಿಗೂ ನಾವು ಇದು ಮೆಸೇಜ್ ಕೊಡ್ಬೇಕು. 10 ಏಪ್ರಿಲ್ಗೆ ಹಿಂಗ್ ಪ್ರೋಗ್ರಾಮ್ ಇದೆ, ನಾವು ಹೋಗಿ ಅಲ್ಲೇ ನಮ್ಮ ತಾಕತ್ತು ತೋರಿಸ್ಬೇಕು. ನಮ್ಮ ತಾಕತ್ತು ತೋರಿಸಿದ್ವಿ ಅಂದ್ರೆ ನಾವು ಸಕ್ಸಸ್ ಆಗ್ತೇವೆ. ಇಷ್ಟು ಮಾತಾಡಿ ನನಗೆ 2 ನಿಮಿಷ ಮಾತಾಡಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಭೀಮ್, ಜೈ ವನವಾಸ್. ನನ್ನ ಹೆಸರು ವಿನಾಯಕ್ ಓಸೇಕರ್, ನಾನು ಗೋಕುಲ್ ಹುಬ್ಳಿಯಲ್ಲಿ ಇರ್ತೇನೆ. ಭಾರತ್ ಮುಕ್ತಿ ಮೋರ್ಚಾ ಈ ಸಾಮಾಜಿಕ ಸಂಘಟನೆ ಪ್ರಚಾರಕ್ಕೆ ಅಂತೇಳಿ 15 ವರ್ಷದಿಂದ ಪ್ರಚಾರ ಮಾಡಬಹುದು. ಧನ್ಯವಾದ.